ಗಾಯ್ಸ್ ನೋಡ್ಬೋದು ಅರುಣ್ ಅಡ್ಡಾದಲ್ಲಿ ಶಾಪಿಂಗ್ ಮಾಡಿದ್ದಾರೆ ಬಾಯ್ಸ್. ನೋಡ್ಬೋದು ಶೂಸ್ ಅಲ್ಲೇ ತೊಗೊಂಡಿದ್ದ ಅಜಿತಾ, ಬೇರೆ ಕಡೆ ಅಲ್ಲ? ಹಾಂ ಗಾಯ್ಸ್ ನೋಡ್ಬೋದು ಅರುಣ್ ಅಡ್ಡ ಶರ್ಟ್ಸ್ ಕ್ವಾಲಿಟಿ ಎಲ್ಲ ಕ್ರೇಜಿ ಆಗಿದೆ ಅಂದ್ಕೊಳ್ಳಿ. ಗಾಯ್ಸ್ ಇದು ಬಟನ್ ಇವಾಗ ಜಸ್ಟು ಓಪನ್ ಮಾಡಿರೋದು, ಬ್ರ್ಯಾಂಡ್ ನ್ಯೂ ಪ್ಯಾಂಟು, ಕಟ್ ಆಗಿಬಿಟ್ಟಿದೆ ಬಟನ್ನು. ಇದೆಲ್ಲಿ ಅರುಣ್ ಅಡ್ಡ ಇದ್ರಲ್ಲಿ ತೊಗೊಂಡಿದ್ದಾ? ಓ ಗಾಯ್ಸ್ ನೋಡಿ, ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಅನ್ಸುತ್ತೆ. ಸ್ವಲ್ಪ ಹುಡುಗ ಟಚ್ ಮಾಡಿದಾಗ ಕಟ್ ಆಗಿಬಿಟ್ಟಿದೆ. ಹಾಂ ಭಾಳ ಅದ್ಭುತವಾಗಿದ್ದೀರಾ ಅನ್ಕೋತೀವಿ. ನಾವು ಕೂಡ ಕ್ರೇಜಿ ಆಗಿದ್ದೀವಿ. ಸೊ ಇವತ್ತಿನ ಲೊಕೇಶನ್ ತೀರ್ಥಹಳ್ಳಿ, ನೀವೆಲ್ಲ ನೋಡಿರ್ಬೋದು ತಮಿಳಲ್ಲಿ, ಬ್ಯೂಟಿಫುಲ್ ಪ್ಲೇಸ್ ಅನ್ಕೊಳ್ಳಿ. ಸೊ ಇವಾಗ ಕವಿ ಮಠ, ನಮ್ಮ ರಾಷ್ಟ್ರ ಕುವೆಂಪು ಅವರ ಮನೆ ಆಗಿರ್ಬೋದು, ಜೋಗ್ ಫಾಲ್ಸ್ ಆಗಿರ್ಬೋದು, ಪ್ರತಿಯೊಂದು ಬ್ಯೂಟಿಫುಲ್ ಪ್ಲೇಸು ಈ ಒಂದು ಬ್ಲಾಗಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಇವಾಗ ತಾನೇ ಜಸ್ಟ್ ಫ್ರೆಶ್ ಅಪ್ ಮಾಡ್ಕೊಂಡ್ರಿ ಒಳ್ಳೆ ಕೆರೆಯಲ್ಲಿ. ಬಾಯ್ಸ್ನೆಲ್ಲ ನೋಡ್ಬೋದು ನೀವು, ಫುಲ್ ಫ್ರೆಶ್ ಅಪ್ ಆಗಿದ್ದಾರೆ. ಹಾಯ್ ಅಜ್ಜಿ, ಹಾಯ್ ಗಾಯ್ಸ್. ಸೊ ಎಲ್ಲ ರೆಡಿ ಆಗಿದ್ದೀವಿ ಇವಾಗ. ಆನ್ ದ ವೇ ನಿಮಗೆ ಶಿವಮೊಗ್ಗ ಆಗಿರ್ಬೋದು, ಪ್ರತಿಯೊಂದು ವ್ಯೂ ಈ ಬ್ಲಾಗಲ್ಲಿ ನೋಡ್ತೀರಾ. ಇನ್ಯಾಕೆ ತಡ ಮಾಡೋದು, ಬನ್ನಿ ಹೋಗೋಣ, ಲೆಟ್ಸ್ ಗೋ. ಫೋಟೋ ಶೂಟ್ ನಡೀತಾ ಇದೆ ಇವಾಗ, ನೋಡ್ಬೋದು. ಸೊ ಎಲ್ಲ ರೆಡಿ ಆಗಿದ್ದಾರೆ ಬಾಯ್ಸು. ಗೈಸ್ ಎಲ್ಲ ಫೋಟೋ ಶೂಟ್ ಎಲ್ಲ ಭಾಳ ಅದ್ದೂರಿಯಾಗಾಯ್ತು, ನೋಡ್ಬೋದು. ಎಲ್ಲ ಕ್ಯಾಮ್ರಾಮನ್ ಥರ ರೆಡಿ ಆಗಿದೆ ನೋಡಿ ಗಾಯ್ಸ್. ರೆಂಟಿಗೆ ತೊಗೊಂಡಿದ್ದೀವಿ. ಎಸ್ ಗಾಯ್ಸ್, ಲೆಟ್ಸ್ ಗೋ, ಬನ್ನಿ ಇವಾಗ ಹೋಗೋಣ. ಒಳ್ಳೆ ನಮ್ಮ ರಾಷ್ಟ್ರ ಕವಿಯಾದ ಕುವೆಂಪು ಅವ್ರ ಮನೆ ಆಗಿರ್ಬೋದು, ಪ್ರತಿಯೊಂದು ಈ ಬ್ಲಾಗಲ್ಲಿ ನೋಡ್ಬೋದು. ಸ್ಟೆಪ್ಸ್ ಇದೆ, ಇದು ಕ್ರೇಜಿ ಸ್ಪಾಟ್ ಅಂದ್ಕೊಳ್ಳಿ. ಸೊ ಇಲ್ಲಿಂದ ಇಳಿದು ಬಂದರೆ ನಿಮಗೆ ಒನ್ ಆಫ್ ದ ತುಂಗಾ ನದಿ, ಹರಿಯೋ ನದಿ, ಬ್ಯೂಟಿಫುಲ್ ನದಿ ಅಂದ್ಕೊಳ್ಳಿ. ಫಕಿಂಗ್ ಕ್ರೇಜಿ ಆಗಿದೆ ಲೊಕೇಶನ್ ಮಾತ್ರ ಗಾಯ್ಸ್, ನೆಕ್ಸ್ಟ್ ಲೆವೆಲ್. ಆ್ಯಕ್ಚುಲಿ ನಾವು ಇವಾಗ ಬಂದಿರೋ ಸೀಸನ್ ಬಂದ್ಬಿಟ್ಟು ಬೆಸ್ಟ್ ಸೀಸನ್ ಅಂದ್ಕೊಳ್ಳಿ. ವೆದರ್ ಮಾತ್ರ ಸೆಕ್ಸಿ ಆಗಿದೆ. ಈ ಒಂದು ವೆದರಲ್ಲಿ ಎಕ್ಸ್ಪ್ಲೋರ್ ಮಾಡೋದು ಜೋಗ್ ಫಾಲ್ಸು ಕ್ರೇಜಿ ಆಗಿರುತ್ತೆ. ಸೊ ಆಟೋ ಕೂಡ ಬಂದಿದೆ ಇವಾಗ, ಬನ್ನಿ ಹೋಗೋಣ, ಲೆಟ್ಸ್ ಗೋ. ಫೋಟೋ ಶೂಟ್ ಎಲ್ಲ ಮುಗೀತು. ಒಂದು ಕ್ಯಾಮ್ರಾ ಕಳೆದೋಗ್ಬಿಟ್ಟಿದೆ. ಆ್ಯಕ್ಚುಲಿ ನಾವು 2 ಕ್ಯಾಮ್ರಾ ತಂದಿದ್ದು, ಸೊ ಒಂದು ಕ್ಯಾಮ್ರಾ ಕಳೆದೋಗ್ಬಿಟ್ಟಿದೆ ಅಂತ ಇವಾಗ ಹುಡುಕ್ತಾ ಇದ್ದಾರೆ ಬಾಯ್ಸು. ಯಾಕಪ್ಪ ತೀರ್ಥಹಳ್ಳಿ, ಸೊ ಒಂದು ಕ್ಯಾಮ್ರಾ ಕಳೆದೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಇವಾಗ ಎಲ್ಲ ಹರಿಬರಿಲಿ ಹುಡುಕ್ತಾ ಇದ್ದಾರೆ, ನೋಡೋಣ. ಸೊ ಗಾಯ್ಸ್ ಫೈನಲಿ ಸಿಕ್ತು ಕ್ಯಾಮ್ರಾ. ಆ್ಯಕ್ಚುಲಿ ಒಂದೇ ಕ್ಯಾಮ್ರಾ ಇರೋದು. ಸೊ ಕ್ಯಾಮ್ರಾ ಓನರ್ ಹತ್ರ ಫೋನ್ ಮಾಡಿ ಕೇಳಿದಾಗ ಗೊತ್ತಾಯಿತು ಒಂದೇ ಕ್ಯಾಮ್ರಾ. ಇವರು ಒಂದು ಚಾರ್ಜರ್ನ ನೋಡ್ಬಿಟ್ಟು 2 ಕ್ಯಾಮ್ರಾ ಇದೆ ಅಂದ್ಕೊಂಡಿದ್ದಾರೆ. ಆ ಮಹಾನ್ ಭಾವರು ಇವರೇ ನೋಡಿ. ಸೊ ಎಲ್ಲ ಕನ್ಫ್ಯೂಸ್ ಆಗಿಬಿಟ್ಟು 2 ಕ್ಯಾಮ್ರಾ ಅಂತ ಇವಾಗ ಟೆನ್ಷನ್ ಆಗಿಬಿಟ್ಟಿರೋದು ಇವರು. ಗಾಯ್ಸ್ ಅದಕ್ಕೆ ಹೇಳೋದು, ನಮ್ಮ ಹಿರಿಯರು ಹೇಳಿದ್ದಾರೆ, ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ. ಸೊ ಹಂಗಾಗಿ ನೋಡಿ, ನಮ್ಮ ಕಣ್ಣೇ ನಮಗೆ ನೋಡಿ ಬ್ಯಾಗಲ್ಲಿ ಹಿಡ್ಕೊಂಡು ಸೊ ಆ ಥರ ಕನ್ಫ್ಯೂಸಸ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ನೋಡ್ಬೋದು ಇಲ್ಲಿ ತೀರ್ಥಹಳ್ಳಿ ಸರ್ಕಲ್ಲು ಕ್ರೇಜಿ. ನೋಡಿ ಯಾವ ಥರ ಬಾಯ್ಸ್ ಕನ್ಫ್ಯೂಸ್ ಆಗಿದ್ದಾರೆ ಅಂದರೆ, ನೋಡ್ಸಿ ಬ್ರೋ. ಸೊ ಇಲ್ಲೊಂದು ಕ್ಯಾಮ್ರಾ ಇದೆ ಅಂಡ್ ದೆನ್ ಇಲ್ಲೊಂದು ಕ್ಯಾಮ್ರಾ ಇದೆ ಅಂತ ಅನ್ಕೊಂಡವ್ರೆ. ಕಟ್ ಆಗ್ಬಿಟ್ಟಿದೆ. ಸೊ ಕನ್ಫ್ಯೂಸ್ ಆಗ್ಬಿಟ್ಟು ಹಿಂಗೆ ಫಾಲ್ಟ್ ಆಗಿರೋದು. ಅಲ್ಲಿ 2 ನಿಮಿಷ ಹುಡುಗರಿಗೆ ಹೋಗ್ತಾ ಇದೀವಿ ಟುವರ್ಡ್ಸ್ ತೀರ್ಥಹಳ್ಳಿ. ಇವಾಗ ಕುವೆಂಪು ನಮ್ಮ ಹುಡುಗ ಒಂದು ಟಿ ಶರ್ಟ್ ಅಲ್ಲಿ ಒಂದೇ ಸತಿ ಫೋಟೋ ಶೂಟ್ ಮಾಡೋದಂತೆ. ಸೊ ಹಂಗಾಗಿ ಇವಾಗ ಇನ್ನೊಂದ್ಸತಿ ಶಾಪಿಂಗ್ ಹೋಗ್ತಾ ಇದೀವಿ. ನೋಡಿ ಯಾವ ತರ ಇದಾರೆ ಹುಡುಗರು. ಹೇಳೋದು ಮರ್ತೋದೆ ನಿಮ್ಗೆ, ನಮ್ಮ ಹುಡುಗಂದು ಸಂಜುದು ಬರ್ತಡೇ ಇದೆ. ಹಾಯ್ ಸಂಜು, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. 100 ವರ್ಷ ಚೆನ್ನಾಗಿ ಬಾಳಿ ಬದುಕಿ. ಇವಾಗ ಕೇಕ್ ಹುಡುಕಾಡ್ತಾ ಇದೀವಿ ಮುಂದ್ಗಡೆ. ತೀರ್ಥಹಳ್ಳಿಲಿ ಯಾವ್ದೇ ತರ ಕೇಕ್ ಸಿಗ್ತಾ ಇಲ್ಲ. ಇವಾಗ ಯಾವ ತರ ಕೇಕ್ ಕಟ್ ಮಾಡೋದು ನೋಡ್ತಾ ಇದೀವಿ. ಸೊ ನೋಡೋಣ ಬನ್ನಿ ಹಂಗೆ. ಗೈಸ್ ಇಲ್ಲಿ ಮನೆಗಳು ಮಾತ್ರ ಸೆಕ್ಸಿ ಆಗಿದೆ ಅನ್ಕೊಳ್ಳಿ. ಒಂದೊಂದು ಮನೆ ಒಂದೊಂದು ತರ ಡಿಫ್ರೆಂಟ್ ಆಗಿದೆ. ಇಲ್ಲಿ ಸ್ವಿಟ್ಜರ್ಲ್ಯಾಂಡ್ ಫೀಲ್ ಅನ್ಕೊಳ್ಳಿ, ಆ ತರ ಕ್ರೇಜಿ ಆಗಿದೆ ಮನೆಗಳು, ನೋಡ್ಬೋದು. ಎಸ್ ಗೈಸ್ ನೋಡಿ ಕ್ರೇಜಿ ಅನ್ಕೊಳ್ಳಿ. ಕೆಳಗಡೆ ಬೇಸ್ಮೆಂಟು, ಡೈರೆಕ್ಟ್ ಹಂಗೆ ಫಸ್ಟ್ ಫ್ಲೋರು.
ಕ್ರೇಜಿ ಗೈಸ್, ನೆಕ್ಸ್ಟ್ ಲೆವೆಲ್. ಇದು ಬೇರೆ ಯಾವುದು ಲವ್ಲಿ ಗೈಸ್, ಒನ್ ಆಫ್ ದ ಬೆಸ್ಟ್ ಸ್ಪಾಟ್ ಅನ್ಕೊಳ್ಳಿ. ನಾನು ನಿಜವಾಗ್ಲೂ ಈ ತೀರ್ಥಹಳ್ಳಿ ಲೈಫಲ್ಲಿ ಬಂದಿರಲಿಲ್ಲ, ಈ ಜಾಗಕ್ಕೆ ಬಂದಿರಲಿಲ್ಲ ಅಂದಿದ್ರೆ ನಾನು ಆ್ಯಕ್ಚುಲಿ ತುಂಬ ಮಿಸ್ ಮಾಡ್ಕೊತಾ ಇದ್ವಿ. ನೋಡ್ಬೋದು ಇಲ್ಲೊಂದು ಮನೆ ಇದೆ. ಅಜಿತಾ, ನೀನು ಫಸ್ಟ್ ಟೈಮ್ ಇಲ್ಲಿ? ನಾನು ಬಂದಿದ್ದೀನಿ, ಆದರೆ ಇಲ್ಲಿ ಬಂದಿಲ್ಲ. ತೀರ್ಥಹಳ್ಳಿ ಇದೆ ಫಸ್ಟ್ ಟೈಮ್ ಆದರೆ. ಓಕೆ, ಕ್ರೇಜಿ ಗೈಸ್, ಒಂದೊಂದು ಪ್ಲೇಸು ಒಂದೊಂದು. ನೋಡ್ಬೋದು ಇಲ್ಲೊಂದು ಮನೆ ಇದೆ. ಸೊ ಗೈಸ್, ಬಸ್ಸಿಗೆ ಡೈರೆಕ್ಟ್ ಬಸ್ ಅಂತ ಅನ್ಕೊಂಡು ಹತ್ಬಿಟ್ವಿ, ಬಟ್ ಅದು ಆಫ್ ವೇದಲ್ಲಿ ಸ್ಟಾಪ್ ಆಗಿಬಿಡ್ತು. ಸೊ ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ಬಸ್ ಹಿಡಿಬೇಕು. ಸೊ ಹಂಗಾಗಿ ನಡ್ಕೊಂಡು ವಾಕಿಂಗಲ್ಲಿ ಹೋಗ್ತಾ ಇದೀವಿ. ಆನ್ ದ ವೇ ಬಸ್ ಬಂದರೆ ಹಂಗೆ ಚಕಂತ ಹತ್ಕೊಂಡು ಹೋಗ್ತಾ ಇರೋದು. ಲೆಟ್ಸ್ ಗೋ. ಸೊ ಗೈಸ್, ಫುಲ್ಲು ಮಳೆ ಬರ್ತಾ ಇದೆ ಅನ್ಕೊಳ್ಳಿ. ಇವಾಗ ಒಂದು ರ್ಯಾಪ್ ಶೂಟ್ ಮಾಡ್ತಾ ಇದ್ವಿ, ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಹಂಗಾಗಿ ನಿಂತಿದ್ವಿ. ಬಸ್ಸಿಗೆ ಆ್ಯಕ್ಚುಲಿ ವೆಯ್ಟ್ ಮಾಡ್ತಾ ಇದ್ವಿ. ನಾವು ಅಲ್ಲೇ ಬಸ್ ಸ್ಟಾಪಲ್ಲಿ ನಿಂತಿದ್ರೆ ಸಿಕ್ಬಿಟ್ಟಿರೋದು ಬಸ್ಸು. ಹಂಗೆ ವಾಕಲ್ಲಿ ಹೋಗ್ತಾ ಇದ್ವಿ, ಅದೇ ಫಾಲ್ಟ್ ಆಯಿತು. ಸೊ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗ. ನೋಡ್ಬೋದು ಎಲ್ಲೂ ಅಕ್ಕಪಕ್ಕ ಮನೆ ಇಲ್ಲ ನಿಂತ್ಕೊಳ್ಳೋಣ ಅಂದರೆ. ಲುಕ್ ಅಟ್ ದ ವೆದರ್ ಗೈಸ್. ನೆಕ್ಸ್ಟ್ ಲೆವೆಲ್ ಕಳ್ಳದ್ ಹೋಗ್ಬೇಕು ಅನ್ಕೊಳ್ರಿ. ಎಸ್ ಗೈಸ್, ಇವಾಗ ನಮ್ಮ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ವಾಚ್ ಔಟ್ ಮಾಡಿ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಹೊಸ ಅಪ್ಕಮಿಂಗ್ ಟ್ಯಾಲೆಂಟೆಡ್ ರ್ಯಾಪರ್ಸ್ನ ಸಪೋರ್ಟ್ ಮಾಡಿ ಅಂತೀವಿ. ಲೆಟ್ಸ್ ಗೋ ಗೈಸ್. ನೋಡ್ಬೋದು ಈ ಏರಿಯಾ ಫುಲ್ಲು ಘಾಟ್ ಸೆಕ್ಷನ್ ಅನ್ಕೊಳ್ಳಿ, ತುಂಬಾ ಕರ್ವಿಂಗ್ ಇರುತ್ತೆ ಇಲ್ಲಿ. ಹಾಗಾಗಿ ತಲೆ ಒಡಿಸ್ಕೊತೀರಿ ಅಂದ್ಬಿಟ್ಟು ಈ ಥರ ಪ್ರತಿಯೊಂದು ಇದರಲ್ಲೂ ನಿಮಗೆ ಕುಷನ್ ಕೊಟ್ಟಿರ್ತಾರೆ ಕಿಟಕಿ ಹತ್ರ. ನೋಡ್ಬೋದು, ವಿಚ್ ಈಸ್ ಗುಡ್ ಥಿಂಗ್. ಹೊಸದಾಗಿ ನೋಡ್ತಾ ಇರೋದು ಇದು, ಕ್ರೇಜಿ ಅನ್ಕೊಳ್ಳಿ. ಗಾಯ್ಸ್, ಫೈನಲಿ ರೀಚ್ ಆದ್ವಿ. ನೋಡ್ಬೋದು ಬೋರ್ಡು, ರಾಷ್ಟ್ರ ಕವಿ ಕುವೆಂಪು ಅವ್ರ ಮನೆ. ನೋಡ್ಬೋದು 2 ಕಿಲೋಮೀಟರ್ ಇದೆ. ಪ್ಲೇಸ್ ಗಾಯ್ಸ್, ಅಮೇಜಿಂಗ್ ಅನ್ಕೊಳ್ಳಿ. ಅವ್ರ ಮನೆ ರೂಟಾ ಗೈಸ್. ನಿಮ್ಮೆಲ್ಲರಿಗೂ ರಾಷ್ಟ್ರಕವಿ ಕುವೆಂಪು ಅವರ ಮನೆಗೆ ಸ್ವಾಗತ, ಸುಸ್ವಾಗತ ಗೈಸ್. ಪ್ಲೇಸ್ ಮಾತ್ರ ಕ್ರೇಜಿ ಆಗಿದೆ ಅನ್ಕೊಳ್ಳಿ, ಅಷ್ಟು ಕಾಮ್ ಆಗಿದೆ. ಯಾವ ಥರ ಎನ್ವಿರಾನ್ಮೆಂಟ್ ಇದೆ ಅಂದರೆ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ನಾನೆಲ್ಲ ಸ್ಕೂಲ್ ಲೈಫಲ್ಲಿ ಇರುವಾಗ ಕುವೆಂಪು ಅವ್ರದ್ದು ಓದ್ತಾ ಇದ್ದಿದ್ದು ಬುಕ್ಕಲ್ಲಿ. ಸೊ ಅವ್ರ ಮನೆಗೆ ಬರ್ತೀವಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೊ ಟುಡೇ ವಿ ಆರ್ ಹಿಯರ್. ಸೊ ಬನ್ನಿ, ಕಂಪ್ಲೀಟ್ ಕುವೆಂಪು ಅವರ ಮನೆ ಕಂಪ್ಲೀಟ್ ಟೂರ್ ಮಾಡೋಣ. ಪ್ರತಿಯೊಂದು ಡೀಟೇಲ್ಸು ನಿಮಗೆ ಈ ಬ್ಲಾಗಲ್ಲಿ ನೋಡ್ತೀರಾ. ಯಾ, ಲೆಟ್ಸ್ ಗೋ. ಅವರು ಒಂದು ಫೇಮಸ್ ಆದಾಗ ಬಂದಿದ್ದಾರೆ. ಅವ್ರದ್ದು ಒರಿಜಿನಲ್ ಮನೆ ಎಲ್ಲಿರೋದು ಬ್ರೋ? ಮುಂದೆನಾ? ಸೊ ಇದು ಏನು? ಇದು ಅವ್ರದ್ದು ಆಮೇಲೆ ಲೈಬ್ರರಿನಾ ಏನು? ಲೈಬ್ರರಿ ತರ. ಸೊ ಇದು ಬಂದ್ಬಿಟ್ಟು ಅವರು ಲೈಕ್ ರಿಸರ್ಚ್ ಆಗಿರಲಿ, ಲೈಬ್ರರಿ ಆಗಿರಲಿ, ಅವರು ಕೆಲಸ ಮಾಡ್ತಾ ಇದ್ದಿದ್ದ ಅಂತ ಜಾಗ ಅಂತ ಹೇಳ್ಬೋದು. ಕ್ರೇಜ್ ಇಂಟ್ರೆಸ್ಟಿಂಗ್ ಅನ್ಕೊಳ್ಳಿ. ನೋಡೋಣ ಬನ್ನಿ ಒಳಗಡೆ ಏನೇನಿದೆ ಪ್ರತಿಯೊಂದು ನಿಮಗೆ ನೋಡಿಸ್ತೀವಿ. ಹಾಗೆ ಸ್ಟ್ರೈಟು ನೀವು ಕುವೆಂಪು ಲೈಬ್ರರಿ, ಆ ಬೋರ್ಡಿಂದ ಸ್ವಲ್ಪ ಮುಂದೆ ಬಂದರೆ ಲೈಕ್ 500 ಮೀಟರ್ಸು ನಿಮಗಿಲ್ಲೇ ಕುವೆಂಪು ಮಂದಿರ ಅಂತ ಒಂದಿದೆ. ಲುಕ್ ಅಟ್ ದಟ್ ಗಾಯ್ಸ್, ನೆಕ್ಸ್ಟ್ ಲೆವೆಲ್ ಬ್ರೈನ್ ಅನ್ಕೊಳ್ಳಿ. ಏನು ತಲೆ ಆ ಟೈಮಲ್ಲಿ. ಅವರೊಂದು ಲೈಬ್ರರಿ ಆಗಿರ್ಬೋದು, ಆ ಮನೆ ಕೂಡ ಮಸ್ತಾಗಿದೆ ಆ್ಯಕ್ಚುಲಿ. ಪ್ರತಿಯೊಂದು ಡೀಟೇಲ್ಸ್ ಒಳಗಡೆ ಹೋಗಿ ಕೊಡ್ತೀವಿ. ಸೊ ರೈಟ್ ನಾವು ಕುವೆಂಪು ರಂಗ ಮಂದಿರ ಅಂತ ಇದೆ. ಸಿನಿಮಾ ಅದು ಆ್ಯಕ್ಚುಲಿ, ಇದು ಸಿನಿಮಾ ಎಕ್ಸಾಕ್ಟ್ಲಿ ತಾನೇ ಮಚ್ಚಿ? ರಂಗ ಮಂದಿರ ಅಂದರೆ ಸಿನಿಮಾ ತಾನೇ? ರಂಗ ಮಂದಿರ ಗಾಯ್ಸ್, ಸಿನಿಮಾ ಅನ್ಸುತ್ತೆ. ಸೊ ಆ ಥರ ಒಂದು ಎಕ್ಸಾಕ್ಟ್ಲಿ ಇದೆಲ್ಲ ಕಂಪ್ಲೀಟ್ ಹಳೇದು ಆಗಿರೋದ್ರಿಂದ, ಪುರಾತನ ಕಾಲದಿಂದ ಇದು ಇರೋದ್ರಿಂದ ಇವಾಗ ಸದ್ಯಕ್ಕೆ ಕ್ಲೋಸ್ ಆಗಿದೆ. ವಾವ್ ಗೈಸ್, ನಾಟ್ ಬ್ಯಾಡ್. ನೋಡಿ, ಒಂದು ಆಡಿಟೋರಿಯಂ ಥರ ಇದೆ. ಗೈಸ್ ಕ್ಯಾನ್ ಸಿ, ಒಂದು ಚಿಕ್ಕದಾಗಿ ಸ್ಟೇಜ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ನಾಟ್ ಬ್ಯಾಡ್ ಗೈಸ್. ಅವಾಗಿನ ಕಾಲದಲ್ಲಿ ಏನು ಹೇಳಿ, ಅವಾಗಿನ ಕಾಲದಲ್ಲಿ ಈ ಥರ ಒಂದು ಮಂದಿರ, ರಂಗಮಂದಿರ ಕುವೆಂಪು ಅವ್ರು ಮಾಡಿದ್ದಾರೆ ಅಂದರೆ ಗ್ರೇಟ್ ಹ್ಯಾಟ್ಸ್ ಆಫ್ ಅಂತ ಹೇಳಿ ಅಂದ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್. ಹಂಗೆ ನೀವು ಪಕ್ಕದಲ್ಲೇ ನೋಡಿ ಗೈಸ್, ಒಂದೊಂದು ಸ್ಟೋನಲ್ಲಿ ವರ್ಕ್ ಮಾಡಿರೋದು ನೋಡ್ಬೋದು ನೀವು. ನೋಡಿ, ಮನುಷ್ಯರು ಫೇಸಲ್ಲಿ ಮಾಡಿದ್ದಾರೆ. ಕ್ರೇಜಿ ಅಂದ್ಕೊಳ್ಳಿ. ನನಗೆ ಗೈಸ್ ಅನಿಸಿ ಇಲ್ಲೊಂದಿದೆ ನೋಡಿ, ಇದೇನೋ ಕುತ್ಕೊಂಡು ಏನೋ ಬೇಡ್ಕೊತಾ ಇರೋದು, ಸಮಥಿಂಗ್ ಲೈಕ್ ದಟ್. ಡಿಫ್ರೆಂಟ್ ಗೈಸ್. ಕೆತ್ತನೆ ಯಾವ ಥರ ಮಾಡಿದ್ದಾರೆ ಅಂತ.
ನೋಡಿ ಗೈಸ್, ಬುಕ್ಸ್ ಥೀಮಲ್ಲಿ ಸ್ಟೋನ್ ವರ್ಕ್ ಮಾಡಿರೋದು. ಯಾವ ಥರ ಕೆತ್ತನೆ ಮಾಡಿದ್ದಾರೆ ನೋಡ್ಬೋದು. ಒಂದೊಂದು ಕಲ್ಲಲ್ಲೂ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ವಾವ್. ನೋಡ್ಬೋದು, ಇದು ಕುವೆಂಪು ಅವರು ವಾಸ ಮಾಡುವ ಟೈಮಲ್ಲಿ ಅವರು ಯೂಸ್ ಮಾಡಿದಂಥ ವಸ್ತುಗಳಾಗಿರ್ಬೋದು, ಅವರು ನಡೆದಾಡಂಥ ಜಾಗ ಆಗಿರ್ಬೋದು, ಪ್ರತಿಯೊಂದನ್ನು ಇಲ್ಲಿ ಸೇಫಾಗಿ ಸೆಕ್ಯೂರ್ ಮಾಡಿ ಇಟ್ಟಿದ್ದಾರೆ. ಬನ್ನಿ ಒಳಗಡೆ ಹೋಗಿ ನೋಡೋಣ ಏನೇನಿದೆ, ಪ್ರತಿಯೊಂದು ನೋಡೋಣ. ಐ ಆಮ್ ಎಕ್ಸೈಟೆಡ್ ಗಾಯ್ಸ್. ಇದು ಲೊಕೇಶನ್ ನೋಡಿ ಯಾವ ಥರ ಮಾಡಿದ್ದಾರೆ, ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಹೊರಗಡೆನೇ ಈ ಲೆವೆಲ್ ಇದೆ ಅಂದರೆ ಇನ್ನು ಒಳಗಡೆ ಏನಿರ್ಬೋದು ನೋಡೋಣ. ಬನ್ನಿ, ಲೆಟ್ಸ್ ಗೋ. ಅದರಲ್ಲಿ ಅವರು ಎಸ್ಟಾಬ್ಲಿಷ್ ಮಾಡಿರೋದು. ಸೊ ಅದಕ್ಕೆ ಪಾತ್ರಧಾರೆ ಅದರ ಪ್ರತಿಯೊಬ್ಬರ ಹೆಸರು ಇಲ್ಲಿದೆ. ಗೈಸ್ ಕಾಣಿಸಿ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ. ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದ ಕಂಬಗಳು ನೋಡ್ಬೋದು. ಕುವೆಂಪು ಒಂದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ಗೈಸ್ ಕಾಣಿಸಿ ನೋಡಿ, ಇದೆಲ್ಲ ತುಂಬ ಹಳೆಯ ಒಂದು ಕಂಬಗಳು. ಇದು ಮುಂದೆ ಇದೆಲ್ಲ ಅವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಂಥ ವಸ್ತುಗಳು. ಎತ್ತಿನ ಗಾಡಿ ಇದು ಅಲ್ಲ ಮನುಷ್ಯ, ಎತ್ತಿನ ಗಾಡಿ ಅಲ್ಲ. ಬೆಡ್ ನೋಡ್ಬೋದು ನಿಮಗೆ. ನೋಡಿ, ಅವಾಗಿನ ಕಾಲದ ಬೆಡ್ಡು ನೋಡ್ಬೋದು. ನೋಡ್ಬೋದು ಇದು. ವಾವ್. ನೋಡಿ, ಪೆಟ್ಟಿಗೆ ಅವಾಗಿನ ಕಾಲದಲ್ಲಿ ಒಂದು ಪೆಟ್ಟಿಗೆ ಯೂಸ್ ಮಾಡ್ತಾ ಇದ್ರಲ್ಲ, ಸೊ ಅದನ್ನ ನೀವು ನೋಡ್ಬೋದು. ಗ್ಲೋಬು, ಇಲ್ಲಿ ಅವಾಗಿನ ಕಾಲದಲ್ಲಿ ಯಾವ ಥರ ಗ್ಲೋಬ್ ಮಾಡಿದ್ದಾರೆ. ಇಲ್ಲಿ ಅವಾಗಿನ ಕಾಲದಲ್ಲಿ ಪ್ರತಿಯೊಬ್ಬರದ ಭಾವಚಿತ್ರವನ್ನು ನೋಡ್ಬೋದು. ಪಲ್ಲಕ್ಕಿ, ಒಕ್ಕಲಿಗ, ಮಹಿಳೆಯರು, ಈ ಒಂದು ವಸ್ತುಗಳನ್ನೆಲ್ಲ ನಾವು ಮುಟ್ಟಿ ನೋಡ್ತಾ ಇದ್ದೀವಿ ಅಂದರೆ ಪುಣ್ಯ ಮಾಡಿರ್ಬೇಕು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೋಡಿ, ವರ್ಷ ಹಳೆಯ ಒಂದು ವಸ್ತು. ಪಾತ್ರೆಗಳು ಎಲ್ಲ ಕಂಪ್ಲೀಟ್ ವುಡ್ಡಲ್ಲಿ ಮಾಡಿರೋದು, ಕಂಪ್ಲೀಟ್ ಆರ್ಗ್ಯಾನಿಕ್ ಅನ್ಕೊಳ್ಳಿ. ಎಲ್ಲ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಒಂದು ಯಾವಾಗ ಕಾಲೇಜ್ ಯೂಸ್ ಮಾಡ್ತಾ ಇದ್ದಿದ್ದು ಮನಿ, ಐ ಥಿಂಕ್ ಇದು ಮಸಾಲ ಡಬ್ಬ ಅನಿಸುತ್ತೆ. ಕ್ರೇಜಿ. ಹಂಗೆ ಮುಂದೆ ಬರ್ಬೋದು. ಆ್ಯಂಡ್ ಇಲ್ಲಿ ರೈಟ್ ಸೈಡಲ್ಲಿ ಅವ್ರದ್ದು ಪಿಕ್ಚರ್ಸ್ ಹಾಕಿದ್ದಾರೆ ನೋಡ್ಬೋದು. ಈ ಕಡೆ ಬಂದರೆ ಇದೆಲ್ಲ ಅಡುಗೆ ಸಾಮಗ್ರಿಗಳು, ಅಡುಗೆ ಸಾಮಾನು, ಅವರು ಬಳಸ್ತಿದ್ದಂಥ ಸಾಮಾನನ್ನ ನೀವೆಲ್ಲ ನೋಡ್ಬೋದು ಇಲ್ಲಿ. ಬೇಜಾನ್ ಐಟಮ್ ಇದೆ ನಿಜವಾಗ್ಲೂ. ಅಷ್ಟೊಂದು ಹಳೆಯ ವಸ್ತುನ ಇವತ್ತಿನವರೆಗೂ ಸೇಫ್ ಆ್ಯಂಡ್ ಸೆಕ್ಯೂರ್ ಮಾಡಿ ಇಟ್ಟಿದಾರಲ್ಲ, ಇದಕ್ಕೂ ಹ್ಯಾಕ್ಸ್ ಆಫ್ ಅಂತ ಹೇಳ್ಬೋದು. ನೀವು ನೋಡ್ಬೋದು, ಎಲ್ಲ ಮ್ಯೂಸಿಕ್ ಸಿಸ್ಟಮ್ಸ್ ಇದು ಅವಾಗಿನ ಕಾಲದಲ್ಲಿ ನೋಡ್ಬೋದು. ಹಾಗೆ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ, ಝೂಮ್ ಮಾಡಿ. ಇದೆಲ್ಲ ಕಂಪ್ಲೀಟ್ ಸಿಸ್ಟಮ್ ಏನಿದೆ, ಟೆಕ್ನಾಲಜಿ ಎಲ್ಲ ಇದೆಲ್ಲ ಓಲ್ಡ್ ಮಾಡಲು. ಇದೆಲ್ಲ ನಮ್ಮ ಅಪ್ಪ ಅಮ್ಮ, ನಮ್ಮ ಅಜ್ಜಿ ತಾತ ಯಾರು ನೋಡಿರೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹಳೆಯ ಕಾಲದಂತ ಹೇಳ್ಬೋದು. ನೋಡ್ಬೋದು ಪಿಯಾನೋ ಎಲ್ಲ ಮ್ಯೂಸಿಕ್ ಸಿಸ್ಟಮ್ ನೀವು ನೋಡಿರ್ಬೋದು. ಹಳೆಯ ಕಾಲದ ಮ್ಯೂಸಿಕ್ ಸಿಸ್ಟಮ್. ಐ ಥಿಂಕ್ ಇನ್ನೂ ಇವಾಗಿದ್ದಕ್ಕೂ ಮೇ ಬಿ ರನ್ನಿಂಗಲ್ಲಿ ಇರ್ಬೋದೇನೋ. ಸಾಕಷ್ಟು ಐಟಮ್ ರನ್ನಿಂಗಲ್ಲಿರುತ್ತೆ. ಕ್ರೇಜಿ ಅಂದ್ಕೊಳ್ಳಿ. ಲಿಟ್ರಲಿ ಬ್ರೂಸ್ ಬಂಪ್ಸ್ ಬರ್ತಾ ಇದೆ ಅಂದ್ಕೊಳ್ಳಿ. ಇಂಥ ಒಂದು ಐಟಮ್ಸ್ ಎಲ್ಲ ನೋಡ್ತಾ ಇದೆ. ಲಿಟ್ರಲಿ ನಾವೆಲ್ಲ ನಿಜವಾಗ್ಲೂ ಪುಣ್ಯ ಮಾಡಿದ್ವಿ. ಇದೆಲ್ಲ ಸೇಫ್ ಮಾಡಿ ಬಂದಿದ್ದಾರಲ್ಲ, ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಸೊ ಹಂಗೆ ಮುಂದೆ ಬನ್ನಿ, ನೋಡ್ಬೋದು ತಬಲ, ತೊಟ್ಲು, ಮಗುವುದು ತೊಟ್ಲು ಆಗಿರ್ಬೋದು. ಎಲ್ಲ ಹಳೆಯ ಕಾಲ ಕೃಷಿ ಉಪಕರಣಗಳು ಅಂತ ನೀವೆಲ್ಲ ವಸ್ತುಗಳನ್ನ ಇಲ್ಲಿ ಇಟ್ಟಿರೋದು ನೋಡ್ಬೋದು. ಲಿಟ್ರಲಿ ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಇದೆಲ್ಲ ಐ ಥಿಂಕ್ ವ್ಯವಸಾಯಕ್ಕೆ ಯೂಸ್ ಮಾಡೋದು ಅನ್ಸುತ್ತೆ. ಎಕ್ಸಾಕ್ಟ್ಲಿ ನೋಡಿ, ಇದೆಲ್ಲ ವ್ಯವಸಾಯಕ್ಕೆ ಯೂಸ್ ಮಾಡುವಂಥ ಟೂಲ್ಸ್ಗಳು. ಅವಾಗ ಕುವೆಂಪು ಅವರು ವಾಸ ಮಾಡುವಂಥ ಕಾಲದಲ್ಲಿ ಉಪಯೋಗಿಸಿದಂಥ ವಸ್ತುಗಳು ಇದೆಲ್ಲ ಇವಾಗ ನೀವು ನೋಡ್ತಾ ಇರೋದು.
ಗೈಸ್ ನೋಡ್ಬೋದು ಫಿಲ್ಟರ್ ವಾಟರ್ ವಿತ್ ಕೊಳಾಯಿ ಸಮೇತ ನೋಡ್ಬೋದು. ಎಲ್ಲ ಹಳೆಯ ಕಾಲದ್ದು ಗ್ಯಾಸ್ ಕ್ಯಾನ್ಸಿ, ಎಲ್ಲ ಅಡಿಗೆ ಸಾಮಾನುಗಳು ಆವಾಗ ಉಪಯೋಗಿಸ್ತಾ ಇದ್ದಂಥ ಸಾಮಾನ ಹಂಗೆ ಸೇವ್ ಮಾಡಿ ಇಟ್ಟಿರೋದು. ಇಟ್ ಜಸ್ಟ್ ಮೈಂಡ್ ಬ್ಲೋಯಿಂಗ್ ಗೈಸ್, ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಆ್ಯಂಡ್ ಬೋರ್ಡ್ ನೋಡ್ಬೋದು, ಲೈಕ್ ಏನೋ ಬೇರೆ ಬೋರ್ಡ್ ಏನೋ ಯೂಸ್ ಮಾಡ್ತಾ ಇದ್ರು ಅನ್ಸುತ್ತೆ. ಹಂಗೆ ಈ ಕಡೆ ಬಂದರೆ ಮಡಕೆಗಳು ಸೇಮ್ ಲೈಕ್ ಅಡುಗೆ ಐಟಮ್ ಏನೇನಿದೆ ಪ್ರತಿಯೊಂದು ವಸ್ತುನೂ ಇಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದರೆ ಪ್ಲೇಟ್ಸ್, ಲೋಟ, ತಟ್ಟೆಗಳು, ಕುವೆಂಪು ಅವರು ಉಪಯೋಗಿಸಿದಂಥ ಲೋಟ ಆಗಿರ್ಬೋದು, ತಟ್ಟೆ ಆಗಿರ್ಬೋದು, ನೀವು ಇಲ್ಲಿ ನೋಡ್ಬೋದು. ದೀಪ ಆಗಿರ್ಬೋದು, ಪ್ರತಿ ಒಂದು ಸಾಮಾನು, ಈಚ್ ಆ್ಯಂಡ್ ಎವ್ರಿಥಿಂಗ್ ಗೈಸ್, ನಾಟ್ ಇವನ್ ಸಿಂಗಲ್ ಐಟಮ್ ಬಿಟ್ಟಿಲ್ಲ. ಅವರು ಪ್ರತಿಯೊಂದು ವಸ್ತುನ ಅಷ್ಟೊಂದು ಸೇಫಾಗಿ ಸೆಕ್ಯೂರ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ದೇವ್ರ ಮನೆ ಗೈಸ್, ಎಕ್ಸಾಕ್ಟ್ಲಿ ಬಿಕಾಸ್ ದೇವ್ರ ಮನೆ ನೋಡ್ಬೋದು. ಎಷ್ಟೊಂದು ಇಂಟೀರಿಯರ್ ಡಿಸೈನ್ ವರ್ಕ್ಸ್ ಆಗಿರ್ಬೋದು, ಪ್ರತಿಯೊಂದು ಮಸ್ತಾಗಿ ಮಾಡಿದ್ದಾರೆ. ಅವಾಗಿನ ಕಾಲದಲ್ಲೇ ಈ ಲೆವೆಲ್ಗೆ ಇತ್ತಂದರೆ ನಿಜಕ್ಕೂ ನಂಬಲು ಅಸಾಧ್ಯ. ಇದೆಲ್ಲ ಕಂಪ್ಲೀಟಾಗಿ ಅಡುಗೆ ಸಾಮಾನು ಮತ್ತು ದೇವಸ್ಥಾನ ಮಾನ್ಯುಮೆಂಟ್ಸ್ ಇರುವಂಥ ಒಂದು ರೂಮ್ ಇದು. ಸೊ ಬನ್ನಿ ಮುಂದೆ ಹೋಗೋಣ, ಏನೇನಿದೆ ನೋಡೋಣ. ಸೊ ಅವಾಗಿನ ಕಾಲದಲ್ಲಿ ಉಪಯೋಗಿಸ್ತಾ ಇದ್ದಂಥ ವಾಹನಗಳು, ಎತ್ತಿನ ಗಾಡಿ, ನಮ್ಮ ರೈತರ ಗಾಡಿ ನೋಡ್ಬೋದು ನೀವು. ಪ್ರತಿಯೊಂದನ್ನು ಇಲ್ಲಿ ಸೇಫ್ ಮಾಡಿ ಇಟ್ಟಿದ್ದಾರೆ. ವಾವ್ ಗಾಯ್ಸ್, ಈ ಥರ ಎತ್ತಿನ ಗಾಡಿ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡಿ ಗಾಯ್ಸ್, ಯಾವ ಥರ ಚಿಕ್ಕದಾಗಿದೆ, ಮೆಟಲಲ್ಲಿ ಮಾಡಿದ್ದಾರೆ, ಕ್ರೇಜಿ ಅನ್ಕೊಳ್ಳಿ. ಸೊ ಈ ಬುಟ್ಟಿನೂ ಕೂಡ ನೋಡ್ಬೋದು, ಇದು ಇದ್ರ ಮೇಲೆ ಹಾಕೋದು ಅನ್ಸುತ್ತೆ. ಸೊ ಕ್ರೇಜಿ ಗಾಯ್ಸ್, ಇದು ಅಂತೂ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಜೀವನದಲ್ಲೇ ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು, ವಿಚ್ ಇಸ್ ಮೈಂಡ್ ಬ್ಲೋಯಿಂಗ್, ಔಟ್ಸ್ಟ್ಯಾಂಡಿಂಗ್ ಅನ್ಕೊಳ್ಳಿ. ಇದೆಲ್ಲ ಬುಟ್ಟಿಗಳು, ಅವ್ರು ಯೂಸ್ ಮಾಡ್ತಾ ಇದ್ದಂಥ ಪ್ರತಿಯೊಂದು ಬುಟ್ಟಿಗಳಾಗಿರ್ಬೋದು ಅದೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಯಾವ್ಯಾವ ಜಾಗ ಇದೆ, ಇನ್ನೂ ಎಷ್ಟು ಫ್ಲೋರ್ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ನಾವು ಇನ್ನೂ ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ, ಅಷ್ಟು ಐಟಮ್ಸ್ ಇದೆ. ಇದು ನಿಜಕ್ಕೂ ಒಂದು ಖುಷಿ ಆಗುವಂಥ ವಿಚಾರ. ಅಷ್ಟೊಂದು ಐಟಮ್ ನಾವು ಸೇಫ್ ಮಾಡಿ ಇಟ್ಟಿದ್ದಾರೆ, ವಿಚ್ ಈಸ್ ಗುಡ್. ನೋಡ್ಬೋದು ನೋಡಿ, ಪೆಟ್ರೋಲ್ ಕ್ಯಾನ್ ಸಮೇತ ಇಟ್ಟಿದ್ದಾರೆ. ಅವಾಗಿನ ಕಾಲದಲ್ಲಿ ಇದೊಂದು ಎಲ್ಲ ಥರ ವಸ್ತು ಇತ್ತು. ಸರ್ ಇದೆಲ್ಲ ಎಷ್ಟು ವರ್ಷ ಹಳೆ ಐಟಮ್ ಸರ್? 100-150 ವರ್ಷ ಹಳೆ. 100-150 ವರ್ಷ. ಕ್ರೇಜಿ ಗೈಸ್, 100-150 ವರ್ಷದ ಐಟಮ್ಸ್ ನೋಡ್ಬೋದು ನೀವು. 200 ಆದ್ರೂ ಆಗ್ಬೋದು. 200 ಮೇಲೆ. ಇದೆಲ್ಲ ಕುವೆಂಪು ಅವರು ವಾಸ ಮಾಡ್ತಾ ಇದ್ದಾರೆ. ಹೌದು, ಇದೇ ಬೇರೆ. ಓಕೆ, ಅವ್ರದ್ದು ಅಲ್ಲಿದೆ. ಅದು ಹೋಗ್ಬಂದ್ರಾ? ಇಲ್ಲ, ಅಲ್ಲಿ ಹೋಗಿಲ್ಲ ಸರ್. ಇಲ್ಲಿ ಮುಂದೆ ಹೋಗಿ ಕುಪ್ಪಳಿ, ಅಲ್ಲಿ ವಿಡಿಯೋ ಮಾಡಕ್ ಬಿಡಲ್ಲ. ಹೌದಾ? ಇಲ್ಲಿ ತೊಂದ್ರೆ ಇಲ್ಲ, ಅಲ್ಲಿ ಬಿಡಲ್ಲ. ಹೊರಗಡೆ ಎಲ್ಲ ಮಾಡ್ಕೊಬಹುದು, ಗಾರ್ಡನ್ ಗೀಡನ್ ಒಳಗಡೆ ಬಿಡಲ್ಲ. ಇದು ಹಂಪಿ ಯೂನಿವರ್ಸಿಟಿ. ಇದು ಸರ್ ಅದೇ ಜೋಗ್ ಫಾಲ್ಸ್, ನಾಳೆ ಜೋಗ್ ಫಾಲ್ಸ್ ಒಂದು ಮುಗಿಸ್ಕೊಂಡು ಕುವೆಂಪು ಇದೆ ಊರೆಲ್ಲ ಮುಗಿಸ್ಕೊಂಡು ಇಲ್ಲಿಂದ ಬ್ಯಾಂಗ್ಳೂರ್. ಇವತ್ತು ಇಲ್ಲ, ಫ್ರೆಂಡ್ ಅವ್ರ ಮನೆ ಇದೆ. ಸೊ ಅಲ್ಲೇ. ತಮ್ಮ ಹೆಸರು ಸರ್? ಅವಾಗಿನ ಕಾಲದಲ್ಲಿ ಹಿಡಿದಿರುವಂತ ಪಿಕ್ಚರ್ಸ್ ನೋಡ್ಬೋದು. ಮಲೆನಾಡಿನಲ್ಲಿ ಮೀನು ಶಿಕಾರಿ ಅಂತೆ, ಇದೆಲ್ಲ ಇವಾಗ ಏನ್ ನೋಡ್ತಾ ಇದ್ದೀರಾ ನೀವು, ಇದೆಲ್ಲ ಕಂಪ್ಲೀಟ್ ಪಿಕ್ಚರ್ಸ್. 100-150 ವರ್ಷ ಹಳೆಯ ಫೋಟೋಸ್ ನೋಡ್ಬೋದು ನೀವು. ಎಷ್ಟು ಗಂಟೆವರೆಗೂ ತೆಗ್ದಿರುತ್ತೆ ಸರ್? 6:30 ಲಾಸ್ಟ್. ಓಕೆ. ಅಲ್ಲಿ ಗೈಡ್ ಯಾರು ಇರ್ತಾರಾ? ಮೊದ್ಲಿದ್ರು, ಈಗಿಲ್ಲ. ಈಗೆಲ್ಲ ಸಿಸಿ ಕ್ಯಾಮ್ರಾ. ಯಾರು ಇರಲ್ವಾ? ಈಗ ಮೊದ್ಲಿದ್ರು, ಈಗಿಲ್ಲ. ನೀವು ನೋಡ್ಕೊತ ಹೋಗೋದು. ಓಕೆ, ವಿಡಿಯೋ ಮಾಡಂಗಿಲ್ವಾ? ವಿಡಿಯೋ ಮಾಡೋದಿಲ್ಲ ಸರ್. ಇದೆಲ್ಲ ಬಂದ್ಬಿಟ್ಟು ಮಜ್ಜಿಗೆ ಮಾಡೋವಂಥ ಕೋಳಲ್ಲ. ನೋಡ್ಬೋದು, ಪ್ರತಿಯೊಂದು ಐಟಮ್, ಒಂದೇ ಒಂದು ಐಟಮ್ ಇಲ್ಲ ಅಂತ ಇಲ್ಲ. ಅವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದ ಐಟಮ್ ಪ್ರತಿಯೊಂದು ಐಟಮ್ನೂ ಇಟ್ಟಿದ್ದಾರೆ. ಸರ್ ಇದು ಟೈಮಿಂಗ್ಸ್ ಬೆಳಿಗ್ಗೆ ಎಷ್ಟು ಗಂಟೆಗೆ ತೆಗ್ದಿರುತ್ತೆ ಸರ್? ಬೆಳಿಗ್ಗೆ 10 ಗಂಟೆಯಿಂದ 5:30. ಮಧ್ಯಾಹ್ನ ಏನು ಕ್ಲೋಸಿಂಗ್, ಊಟದ ಟೈಮ್ ಆಗಲಿ ಮಧ್ಯಾಹ್ನ ಇರುತ್ತೆ? ಓಕೆ. ಇದು ರಜಾ ಲೈಕ್ ಸಂಡೇ ಕ್ಲೋಸ್ ಆಗಿರುತ್ತೆ ಅವಾಗ? ಓಕೆ ಓಕೆ. ಹಾಂ ಹಾಂ. ಪುಟ್ಟಯ್ಯ ಅಂತ ಪುಟ್ಟಯ್ಯ ಗೊತ್ತಾ? BM ಪುಟ್ಟಯ್ಯ, ಹಂಪಿ ಯೂನಿವರ್ಸಿಟಿ. ಅವು ಇಲ್ಲೇ ಇವತ್ತು ಬೆಂಗಳೂರಲ್ಲಿ ಇದ್ದಿದ್ದೆ ಹೋಗಿ. ಓಕೆ.
ಇದು ದಲಿತ ಚಳುವಳಿ ಗೈಸ್ ಈ ಜಾಗ ಬಂದ್ಬಿಟ್ಟು 2011ರಿಂದ ಡೆವಲಪ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಅವಾಗಿಂದ ಇವರು ಪ್ರತಿಯೊಂದು ಐಟಮ್ಸ್ನ ಇವರು ಲೈಕ್ ಸೊರಬ ಆಗಿರ್ಬೋದು, ಬನವಾಸಿ ಈ ಥರ ಅಕ್ಕಪಕ್ಕ ಊರದಲ್ಲಿ ಹಳೆಯ ಮನೆ ಲೈಕ್ ಏನು ತಲಾಂತರದ ಹಳೆಯ ಮನೆಯಿಂದ ವಸ್ತುಗಳನ್ನ ಕಲೆಕ್ಟ್ ಮಾಡಿ ಸೊ ಅದನ್ನ ಸೆಕ್ಯೂರ್ ಮಾಡಿ ಒಂದು ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ವಿಚ್ ಈಸ್ ಔಟ್ಸ್ಟ್ಯಾಂಡಿಂಗ್ ಅನ್ಕೊಳ್ಳಿ, ಮೈಂಡ್ ಬ್ಲೋಯಿಂಗ್. ನಿಜವಾಗ್ಲೂ ಒಂದು ಬೂಸ್ ಬಂಪ್ಸ್ ಬಂದ್ಬಿಡುತ್ತೆ, ಮೈ ರೋಮಾಂಚನ ಆಗ್ಬಿಡುತ್ತೆ ಪ್ರತಿಯೊಂದು ನೋಡಿದ್ರೆ. ನೀವೇನಾದ್ರು ಈ ಕಡೆ ಬಂದರೆ ಈ ಜಾಗನ ಡೆಫಿನೆಟ್ ಆಗಿ ಮರೀದಿರಾ, ವಿಸಿಟ್ ಮಾಡಿ. ಹೋಪ್ ಯು ಗೈಸ್ ಎಂಜಾಯ್ ದ ವಿಡಿಯೋ, ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ. ಮುಂದೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಗೈಸ್ ಎಷ್ಟು ಕ್ಲೀನ್ ಆಗಿದೆ ಪ್ಲೇಸ್ ಅಂದರೆ ಅಷ್ಟು ವೆಲ್ ಮೇಂಟೈನ್ ಮಾಡಿದ್ದಾರೆ ಅನ್ಕೊಳ್ಳಿ. ಇಂಥ ಜಾಗದಲ್ಲೂ ಕಸಗಳೆಸ್ತಿದ್ದಾರೆ ಜನ. ಅದು ಹೆಂಗೆ ಚೆನ್ನಾಗಿ ಮನ್ಸು ಬರುತ್ತೋ ಗೊತ್ತಿಲ್ಲ. ವೆಲ್ ಸಿಸ್ಟಮ್ಯಾಟಿಕ್ ಆಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ನಿಜಕ್ಕೂ ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು. ನೀವೇನಾದ್ರು ಈ ಕಡೆ ಇದ್ದರೆ ಡೆಫಿನೆಟಾಗಿ ಮರೀದಿರ ಈ ಜಾಗನ ವಿಸಿಟ್ ಮಾಡಿ. ಯು ಗೈಸ್ ವಿಲ್ ಲವ್ ಇಟ್ ಆ್ಯಂಡ್ ನಿಮಗೆ ತುಂಬ ಮಾಹಿತಿ ತಿಳ್ಕೊಬೋದು. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅನ್ಕೊತೀನಿ. ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.